ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಭಾರತಿ ಮತ್ತು ಮುತ್ತಣ್ಣನ ಮದುವೆ ನಡೆದೇ ಹೋಯಿತು. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಭಾರತಿ ಮತ್ತು ಮುತ್ತನ್ನ ಬಂದ್ ಮಾಡಬೇಕು ಅಂತ ಹೇಳಿ ಚಂದನ ತುಂಬ ಬಾರಿ ಪ್ರಯತ್ನ ಮಾಡ್ತಾರೆ. ದೇವಸ್ಥಾನದಲ್ಲಿ ಇಲ್ಲಿ ಭಾರತಿಗೆ ಹೇಳಿ ನಾಳೆ ಮದುವೆ ಇದೆ ಬಂದ್ಬಿಡು ಅಂತ ಕೂಡ ತಿಳಿಸ್ತಾರೆ. ಭಾರತಿ ಕೂಡ ಮುತ್ತಣ್ಣನ ಜೊತೆ ಮದುವೆ ಆಗಬೇಕು ಅನ್ನುವ ಆಸೆಗೆ ಮನೆಯಿಂದ ಹೊರಟೇನು ನಿಂತಿರ್ತಾಳೆ. ಆದರೆ ಕಾತ್ಯಾಯಿನಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ ತನ್ನ ಮಗಳನ್ನು ತಡೆದು ನೀನೇನಾದರೂ ಅವನ್ನ ಮದುವೆ ಆಗೋಕ್ಕೆ ಹೋದರೆ ನಾವು ಸತ್ತೋಗ್ತೀವಿ ಅಂತ ಎದುರಿಸ್ತಾರೆ. ಹಾಗಾಗಿ ಇಲ್ಲಿ ಮದುವೆ ಆಗೋಕ್ಕೆ ಹೋಗಬೇಕಾದಂತಹ ಭಾರತಿ ಅಂದು ಮನೆಯಲ್ಲೇ ಉಳ್ಕೋಬೇಕಾಗತ್ತೆ. ನಂತರ ಅವರ ತಂದೆ ತಾಯಿ ನೋಡಿದಂಥ ಹುಡುಗನ ಜೊತೆ ಭಾರತಿ ನಿಶ್ಚಿತಾರ್ಥನ ಕೂಡ ಫಿಕ್ಸ್ ಮಾಡಿಬಿಡ್ತಾರೆ. ನಿಶ್ಚಿತಾರ್ಥ ಏನು ಭಾರತದ್ದು ಫಿಕ್ಸ್ ಆಗತ್ತೆ, ನಿಶ್ಚಿತಾರ್ಥ ಕೂಡ ನಡೆದು ಹೋಗುತ್ತೆ. ಈ ಒಂದು ನಿಶ್ಚಿತಾರ್ಥ ಆದ ಸಮಯದಲ್ಲಿ ನಿಜಕ್ಕೂ ಮುತ್ತಣ್ಣ ಕುಸಿದು ಹೋಗ್ತಾರೆ, ಡಿಪ್ರೆಸ್ಡ್ ಆಗಿರ್ತಾರೆ. ಯಾಕಂದರೆ ಮುತ್ತಣ್ಣಗೂ ಕೂಡ ಭಾರತಿ ಮೇಲೆ ಒಂದು ಫೀಲಿಂಗ್ಸ್ ಇದ್ದೇ ಇತ್ತು. ಅದು ಚಂದನ ಹರಿ ಎಲ್ರಿಗೂ ಕೂಡ ಗೊತ್ತಾಗತ್ತೆ. ಇತ್ತ ಕಡೆ ತನ್ನ ಅಣ್ಣನ ಬಿಟ್ಟು ಯಾರನ್ನ ಮದುವೆ ಆಗ್ತಿದ್ದಾಳೆ ಇವಳು ಅಂತ ಹೋಗಿ ಹರಿ ನೋಡೋದಕ್ಕೂ ಕೂಡ ಹೋಗಿರ್ತಾರೆ. ಈ ಕಡೆ ಭಾರತಿ ಇಷ್ಟ ಇಲ್ಲದೆ ಆ ಒಂದು ನಿಶ್ಚಿತಾರ್ಥವನ್ನ ಮಾಡ್ಕೋತಾಳೆ. ಬಟ್ ಆ ಮದುವೆ ದಿನ ಕೂಡ ಬಂದಿದ್ದಾಯ್ತು. ಆ ಕಡೆ ಭಾರತಿ ಮದುವೆಗೆ ಎಲ್ಲ ರೀತಿಯ ಸಿದ್ಧತೆ ನಡೀತಿದೆ. ರಾತ್ರಿ ಕಳೆದು ಬೆಳಗ್ಗೆ ಆದರೆ ಆಕೆ ಮದುವೆ ಇದೆ. ಬಟ್ ಇಲ್ಲಿ ಮುತ್ತಣ್ಣಂಗೆ ಏನು ಮಾಡೋಕ್ಕಾಗದ ಪರಿಸ್ಥಿತಿ. ಇಲ್ಲಿ ಅವರ ಅಣ್ಣ ತಮ್ಮಂದಿರು ಕೂಡ ಏನು ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಅಲ್ಲಿ ಹುಡುಗಿನೇ ಒಪ್ತೆ ಏನು ಮಾಡೋಕ್ಕಾಗತ್ತೆ. ಅಲ್ಲಿ ತನ್ನ ತಂದೆ ತಾಯಿ ನೋಡಿದ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತ ಭಾರತಿ ಫಿಕ್ಸ್ ಆಗಿದ್ದಾಳೆ. ಬಟ್ ಇಲ್ಲಿ ಅಣ್ಣನ ನೋವನ್ನು ನೋಡೋಕ್ಕಾಗ್ತಿಲ್ಲ ಹರಿ ಕಂಟಿ ಯಾರಿಗೂ ಕೂಡ. ಈ ಕಡೆ ಚಂದನ ಕೂಡ ಏನು ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾರೆ. ಈ ಕಡೆ ಮುತ್ತಣ್ಣ ಕೂಡ ಪ್ರತಿ ಕ್ಷಣ ಕೂಡ ಭಾರತೀಯನ ಮನಸ್ಸಲ್ಲಿ ಇಟ್ಕೊಂಡು ತನ್ನ ಮನಸ್ಸಿನ ಭಾವನೆಯನ್ನು ಯಾರ ಹತ್ರ ಕೂಡ ತೋರಿಸ್ಕೊಳ್ದೆ ಮನಸ್ಸಲ್ಲಿ ಆ ನೋವನ್ನು ನುಂಗ್ಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಮೇಲ್ನೋಟಕ್ಕೆ ನಗ್ತಾ ಇದ್ದಾರೆ. ಆದರೆ ಅಣ್ಣನ ಮನಸ್ಸಲ್ಲಿ ಏನಾಗ್ತಿದೆ, ಯಾವ ತೊಳಲಾಟಗಳು ನಡೀತಿದೆ ಅನ್ನೋದು ತಮ್ಮಂದಿರಿಗೆ ಚಂದನಾಗೆ ಎಲ್ರಿಗೂ ಕೂಡ ಗೊತ್ತಾಗ್ತದೆ. ಇಲ್ಲಿ ಭಾರತಿ ಯಾವುದೇ ಕಾರಣಕ್ಕೂ ನನ್ನ ಮಗನ ಮದುವೆ ಆಗಬಾರ್ದು ಅಂತ ಹೇಳಿ ಚಂದನ ಮಾವ ಅಂದರೆ ಮಯೂರ್ ಅವರ ತಂದೆ ಕೂಡ ಸ್ಟ್ರಿಕ್ಟಾಗಿ ಹೇಳಿದರು. ಆದರೆ ಇವತ್ತು ನಿಜಕ್ಕೂ ಭಾರತಿ ಮತ್ತು ಮುತ್ತಣ್ಣನ ಮದುವೆ ಆಗುತ್ತೆ ಅಂದರೆ ಅದಕ್ಕೆ ಮೂಲ ಕಾರಣ ಮುತ್ತಣ್ಣನ ತಂದೆನೇ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತಿಗೆ ಹುಡುಗ ಮೊದಲೇ ಇಷ್ಟ ಅಲ್ಲ, ಅಪ್ಪ ಅಮ್ಮನ ಒತ್ತಾಯಕ್ಕೆ ಆಕೆ ಒಪ್ಕೊಂಡಿದ್ರು. ಬಟ್ ಈಗ ಮದುವೆ ಹತ್ರ ಬರ್ತಿದ್ದಾಗ ಆಕೆಗೆ ಮುತ್ತಣ್ಣನ ಮರೆತು ಆ ಹುಡುಗನ್ನ ಸ್ವೀಕರಿಸಿ ಮದುವೆ ಆಗೋದು ಕಷ್ಟ ಆಗ್ತದೆ. ನಿಜಕ್ಕೂ ಆಕೆ ಕುಸಿದು ಹೋಗ್ತಿದ್ದಾಳೆ, ಕಣ್ಣೀರ ಹಾಕ್ತಿದ್ದಾಳೆ, ಪ್ರತಿ ಕ್ಷಣ ಕೂಡ ನರಳಾಡ್ತಿದ್ದಾಳೆ. ಇಲ್ಲ, ತನಗೆ ಮುತ್ತಣ್ಣನ ಬಿಟ್ಟು ಬದುಕೋಕೆ ಆಗೋದೇ ಇಲ್ಲ, ಮುತ್ತು ಮಾವನೇ ನನ್ನ ಬದುಕು, ಮುತ್ತು ಮಾವ ಇಲ್ಲದೆ ನಾನು ಜೀವಂತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಆಕೆಗೆ ಅನ್ನಿಸ್ಬಿಡತ್ತೆ. ಹಾಗಾಗಿ ತನ್ನ ತಂದೆ ತಾಯಿಗೋಸ್ಕರ ಮದುವೆಗೆ ಒಪ್ಪಿದ್ದಂತಹ ಭಾರತಿ ಕೊನೆಗೂ ಕೂಡ ತನ್ನ ತಂದೆ ತಾಯಿಯ ವಿರುದ್ಧವಾಗಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾಳೆ. ಅವಳು ಪ್ರೀತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾಳೆ. ಇಲ್ಲಿ ಅಪ್ಪ ಅಮ್ಮ ಕೋಪ ಮಾಡ್ಕೋಬಹುದು, ನನ್ನನ್ನು ಮನೆಗೆ ಸೇರಿಸದೇ ಇರಬಹುದು, ಸಿಟ್ಟು ಮಾಡ್ಕೋಬಹುದು ಸ್ವಲ್ಪ ದಿನ. ಆದರೆ ಮುತ್ತು ಮಾಮನ ಬಿಟ್ಟು ನನ್ನಿಂದ ಬದುಕೋಕ್ಕಾಗತ್ತಾ? ಖಂಡಿತ ಬದುಕೋಕ್ಕಾಗೋದಿಲ್ಲ. ಇಲ್ಲ, ನಾನು ಮುತ್ತು ಮಾಮನ ಮನೆಗೆ ಹೋಗಿಬಿಡಬೇಕು, ಮುತ್ತು ಮಾಮನ್ನೇ ಮದುವೆ ಆಗಿಬಿಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೋತಾಳೆ. ಮದುವೆ ಹಿಂದೆ ನಾನೇ ಮನೆ ಬಿಟ್ಟು ಮುತ್ತು ಮಾಮನ ಮನೆಗೆ ಹೊರಟಿ ಬರ್ತದಾಳೆ ಭಾರತಿ. ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ಈ ರೀತಿ ಭಾರತಿ ಮನೆ ಬಿಟ್ಟು ಹೋಗೋ ನಿರ್ಧಾರವನ್ನು ಮಾಡಿದಾಳೆ, ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ. ಫೈನಲಿ ಅಪ್ಪ ಅಮ್ಮ ಮಾವನಿಗೆ ಗೊತ್ತಾಗದೇ ಇರೋ ಹಾಗೆ ಕತ್ತಲಲ್ಲಿ ರಾತ್ರಿಯಲ್ಲೇ ಮನೆ ಬಿಟ್ಟು ಯಾವುದೇ ರೀತಿಯಲ್ಲೂ ಕೂಡ ಬಟ್ಟೆ ಬರೀ ಏನೂ ತಗೊಳ್ದೆ ಫೈನಲಿ ಮುತ್ತು ಮಾಮನ ಮನೆಗೆ ಭಾರತಿ ಎಂಟ್ರಿ ಕೊಡ್ತಾಳೆ. ಈ ಹೊತ್ತಲ್ಲಿ ಸರಿ ರಾತ್ರಿಯಲ್ಲಿ ಯಾರು ಬಂದಿರಬಹುದು ಅಂತ ಚಂದನ ಡೋರ್ ಓಪನ್ ಮಾಡಿದ್ರೆ ಅಲ್ಲಿ ನಿಂತಿರೋದು ಭಾರತಿ ನಾನು ನೋಡಿದ್ದೆ. ಭಾರತಿ ಏನದು ಇಷ್ಟೊತ್ತಲ್ಲಿ ಮನೆಗೆ ಬಂದಿದ್ಯಾ, ಯಾಕೆ ಏನಾಯಿತು ಅಂತ ಕೇಳ್ತಿದ್ದಾರೆ. ಇಲ್ಲ, ನನಗೆ ಮುತ್ತು ಮಾಮನ ಮರೆತು ಬದುಕೋಕ್ಕಾಗೋದಿಲ್ಲ, ನನಗೆ ಮುತ್ತು ಮಾಮನೇ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಮುತ್ತು ಅವರ ಏನದಲ್ಲ ಭಾರತಿ, ನಿನ್ನ ಮದುವೆ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ, ಇನ್ನೇನೋ ನಿನ್ನ ಮದುವೆ ಆಗತ್ತೆ, ಇಂಥ ಸಮಯದಲ್ಲಿ ನೀನು ಈ ರೀತಿ ನಿರ್ಧಾರ ತೊಗೊಂಡ್ರೆ ಹೇಗೆ, ಏನು ಮಾಡಬೇಕು, ಇಲ್ಲ ತಪ್ಪಾಗತ್ತೆ, ಹೋಗು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಭಾರತಿ ಮಾತ್ರ ಇಲ್ಲ, ನಾನು ಹೋಗೋದಿಲ್ಲ ಅಂತಿದ್ದಾರೆ. ಮುತ್ತು ಅವರ ಅಣ್ಣ ತಮ್ಮಂದಿರು ಚಂದನ ಅಪ್ಪ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ, ಎಲ್ಲರೂ ಇದಕ್ಕೆ ಸಾಕ್ಷಿ ಆಗ್ತಿದ್ದಾರೆ. ಇಲ್ಲಿ ಭಾರತಿ ಕೈ ಮುಗ್ದು ಚಂದನ ನಿನಗಾದರೂ ಅರ್ಥ ಆಗತ್ತಲ್ವಾ ನನ್ನ ನೋವು ದುಃಖ ಏನು ಅಂತ, ನನಗೆ ಮುತ್ತು ಮಾಮನ ಮರೆತು ಬದುಕೋಕ್ಕಾಗೋದಿಲ್ಲ, ಮುತ್ತು ಮಾಮನೇ ನನ್ನ ಬದುಕು, ಅದೇ ಕಾರಣಕ್ಕೆ ನಾನು ಮನೆ ಬಿಟ್ಟು ಬಂದಿರೋದು, ಮುತ್ತು ಮಾಮ ಇಲ್ಲದೆ ನಾನಿಲ್ಲ ಅಂತ ಹೇಳಿ
ಹೇಳ್ತಿದ್ದಾಳೆ ಭಾರತಿ. ಚಂದನ, ನೀನು ಕೂಡ ಇಂಥ ಒಂದು ಪರಿಸ್ಥಿತಿಯನ್ನು ಫೇಸ್ ಮಾಡಿದ್ಯಾ ಅಲ್ವಾ? ಹರಿನ ಪ್ರೀತಿಸಿ ಮದುವೆ ಆದವಳಲ್ವಾ ನೀನು? ಅಂದಮೇಲೆ ಪ್ರೀತಿ ಮಾಡಿದ ಹೃದಯಕ್ಕೆ ಎಷ್ಟು ಖಾಸಿ ಆಗತ್ತೆ, ಬಿಟ್ಟು ಬದುಕೋದು ಎಷ್ಟು ಕಷ್ಟ ಅನ್ನೋದು, ನನ್ನ ಪರಿಸ್ಥಿತಿ ಏನು ಅನ್ನೋದು ನಿನಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಅಷ್ಟು ಚೆನ್ನಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊ ಅಂತ ಹೇಳಿ ಭಾರತಿ ಹೇಳ್ತಿದ್ದಾರೆ. ಈ ಕಡೆ ಚಂದನಾಗಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅತ್ತ ಕಡೆ ಮುತ್ತು ಅವ್ರ ಹತ್ರ ಹೋಗಿದೆ. ಮುತ್ತು ಮಾವ, ನಿನ್ನನ್ನು ಬಿಟ್ಟು ನನಗೆ ಯಾರನ್ನ ಕೂಡ ಒಪ್ಕೊಂಡು ಇರೋದಕ್ಕಾಗೋದಿಲ್ಲ. ಅಪ್ಪ ಅಮ್ಮ ಹೇಳಿದ್ರು ಅನ್ನೋ ಕಾರಣಕ್ಕೆ ನನ್ನ ಮದುವೆ ಒಪ್ಕೊಂಡು ನಿಶ್ಚಿತಾರ್ಥ ಮಾಡ್ಕೊಂಡಿರ್ಬೋದು. ಆದರೆ ಪ್ರತಿಕ್ಷಣ ನಾನು ನಿನ್ನ ನೆನಪಲ್ಲೇ ಇದ್ದೆ. ನಿನ್ನನ್ನು ಮರೆತು ನನಗೆ ಆ ಮದುವೆ ಆಗೋದಕ್ಕಾಗೋದಿಲ್ಲ. ಅದೇ ಕಾರಣಕ್ಕೋಸ್ಕರನೇ ನಾನು ಬಂದಿರೋದು. ನಿನ್ನನ್ನು ಚಿಕ್ಕದ್ರಿಂದ ಈ ಮನಸ್ಸಲ್ಲಿಟ್ಟು ಆರಾಧಿಸ್ತವಳು ನಾನು. ಈ ಮನಸ್ಸಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಜಾಗ ಇಲ್ಲ. ನೀನೇ ನನ್ನ ಬದುಕು, ನೀನಿಲ್ಲ ಅಂದರೆ ನನ್ನ ಬದುಕೇ ಇಲ್ಲ, ನಾನು ಬದುಕುವುದೇ ಇಲ್ಲ ಅಂತ ಹೇಳಿ ಭಾರತಿ ಹೇಳ್ತಿದ್ದಾಳೆ. ತನ್ನ ಬಿಚ್ಚು ತನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊತಿದ್ದಾಳೆ. ಈ ಕಡೆ ಮುತ್ತು ಕೂಡ ಕಣ್ಣೀರು ಹಾಕಬೇಡ ಭಾರತಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಹರಿ ಕೂಡ ಇನ್ನೇನಿದೆ, ಭಾರತಿ ತನ್ನ ಮನಸ್ಸಿನ ಮಾತನ್ನೆಲ್ಲ ಹೇಳ್ಕೊಂಡಿದ್ದಾಯ್ತು. ಅವಳು ನಿರ್ಧಾರನ ಅವಳು ತಿಳಿಸಿದ್ದು ಕೂಡ ಆಗಿದೆ. ನಿರ್ಧಾರ ಅವಳದಾಗಿದೆ. ನಿರ್ಧಾರ ಹೇಳಿದ್ದಾದ ಮೇಲೆ ಖಂಡಿತವಾಗ್ಲೂ ನಾವೊಂದು ಡಿಸಿಷನ್ಗೆ ಬರಲೇಬೇಕಾಗುತ್ತೆ. ಹುಡುಗಿನೇ ಒಪ್ಕೊಂಡ್ಮೇಲೆ ಇನ್ನೇನಿದೆ, ಮದುವೆ ಮಾಡಿ ಮುಗಿಸ್ಬಿಡೋಣ, ಇವತ್ತೇ ಅಣ್ಣನ ಮದುವೆ ಆಗೇ ಬಿಡಲಿ ಅಂತ ಹರಿ ಹೇಳ್ತಾರೆ. ಈ ಕಡೆ ಚಂದನ ಎಲ್ಲರೂ ಶಾಕ್ ಆಗ್ತಿದ್ದಾರೆ. ಬಟ್ ಇಲ್ಲಿ ತಂದೆ ಅದಕ್ಕೆ ಸಾಥ್ ಕೊಡ್ತಿದ್ದಾರೆ. ಹೌದು, ಹರಿ ಹೇಳ್ತಿರೋದು ಸರಿಯಾಗೇ ಇದೆ. ಭಾರತಿನೇ ಒಪ್ಕೊಂಡ್ಮೇಲೆ ಇನ್ನೇನಿದೆ, ಇವತ್ತೇ ಮದುವೆ ಆಗ್ಬಿಡ್ಬೇಕು. ಇಲ್ಲನೇ ಬಾಗ್ಲು ಹುಚ್ಚಿ ಎಲ್ಲರ ಸಮ್ಮುಖದಲ್ಲಿ, ನಮ್ಮ ಸಮ್ಮುಖದಲ್ಲಿ ಇವತ್ತು ಭಾರತಿ ಮತ್ತೆ ಮುತ್ತು ಮದುವೆ ಅಂತ ಹೇಳ್ತಾರೆ. ಮುತ್ತು ಶಾಕ್ ಆಗ್ತಿದ್ದಾರೆ. ಏನಪ್ಪ ಹೇಳ್ತಿದ್ಯಾ ಅಂದಾಗ, ನಾನು ಕರೆಕ್ಟಾಗೇ ಮಾತಾಡ್ತಿದ್ದೇನೆ ಮಗನೆ, ನಿನ್ನನ್ನು ಪ್ರೀತಿಸಿ ಬಂದವಳನ್ನ ನೀನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅಂತ ಹೇಳ್ತಾರೆ. ಡೋರ್ ಲಾಕ್ ಮಾಡ್ತಾರೆ. ಮನೆ ಮಂದಿಗಳ ಮುಂದೆನೇ ಇಲ್ಲಿ ಭಾರತಿ ಮತ್ತು ಮುದ್ದು ಮದುವೆಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅಪ್ಪನೇ ಇಷ್ಟು ದಿನ ಭಾರತಿ ಬೇಡ, ಮನೆ ಹುಡುಗಿ ನಮಗೆ ಬೇಡ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಮುದ್ದು ಮಾಮನ ಆಕೆ ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋ ವಿಷಯ ಗೊತ್ತಾಗಿದ್ದೆ ತಡ ಇಲ್ಲಿ ತಂದೆ ತನ್ನ ನಿರ್ಧಾರವನ್ನು ಬದಲಾಯಿಸಿದ್ದಾರೆ. ಭಾರತಿನೇ ತನ್ನ ಮಗನಿಗೆ ಸರಿಯಾದ ಜೋಡಿ ಅಂತ ಹೇಳಿ ನಿರ್ಧಾರ ಮಾಡಿದ್ದೆ. ಇಲ್ಲಿ ಮುತ್ತು ಹಾಗೆ ಭಾರತಿ ಮದುವೆಗೆ ಸಮ್ಮತಿಯನ್ನು ಸೂಚಿಸಿ ವ್ಯವಸ್ಥೆಯನ್ನು ಮಾಡೇ ಬಿಡ್ತಾರೆ. ಈ ಕಡೆ ತಾಳಿಯನ್ನು ತಂದು ಕೊಟ್ಟಿದ್ದೆ, ಕಟ್ಟು ಭಾರತಿಗೆ ತಾಳಿನ ಅಂತ ಹೇಳಿ ಅಪ್ಪ ಹೇಳ್ತಿದ್ದಾರೆ. ಫೈನಲಿ ಮುತ್ತು ತಾನು ಇಷ್ಟಪಟ್ಟ ಹುಡುಗಿಗೆ ಕೊನೆಗೂ ಕೂಡ ತಾಳಿ ಕಟ್ಟೋಕೆ ನಿರ್ಧಾರ ಮಾಡಿದ್ದೆ. ಅಪ್ಪನ ಮುಂದೆ, ಮನೆಯವರ ಮುಂದೆ ತಾನು ಮನಸ್ಸಿನಲ್ಲಿ ಆರಾಧಿಸಿ ಪ್ರೀತಿಸಿದಂಥ ಹುಡುಗಿ ಭಾರತಿಗೆ 3 ಗಂಟೆನ ಹಾಗೆ ಬಿಟ್ಟರು. ಕೊನೆಗೂ ಮುತ್ತು ಮತ್ತು ಭಾರತಿ ಕಲ್ಯಾಣ ನಡೆದೇ ಹೋಯಿತು. ಅತ್ತ ಕಡೆ ಭಾರತಿ ತಂದೆ ತಾಯಿ ಮಗಳು ಕಾಣ್ತಿಲ್ಲ ಅಂತ ಶಾಕ್ ಆಗಿದ್ದಾರೆ. ಇಲ್ಲಿಗೆ ಹೋಗಿರ್ಬೋದು ಅಂದ್ಕೊಂಡು ಬರ್ತಾರೆ. ಬಟ್ ಅಷ್ಟರಲ್ಲಿ ಆಲ್ರೆಡಿ ಭಾರತಿ ಮದುವೆ ನಡೆದೇ ಹೋಗಿದೆ. ಕೊನೆಗೂ ಭಾರತಿ ಮುತ್ತಣ್ಣನ ಮದುವೆ ನಡೆದಿದ್ದಾಯಿತು. ಹಾಗಿದ್ರೆ ಮುಂದೆ ಏನಾಗತ್ತೆ, ಏನಾಗಬಹುದು, ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.